ॐ देवतां जन्मदात्रीं च देहपुष्टिविवर्धिनीं सर्वविद्याप्रदात्रीं च मातरं प्रणमाम्यहम्। देवं च जन्मदातारं जीवनाधारकल्पकं सर्वत्यागमयं धीरं पितरं प्रणमाम्यहम्। वन्दे वरदहस्तं च सत्यधर्मस्वरूपिणं शान्तं दिव्यं गुरुं वन्दे वरदापुरश्रीधरम्। आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासं च श्रीधरम्। ॐ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। ॐ विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनम्। ॐ नागशक्तिविनायकाय नमः। कुलसम्पत्प्रदातारं स्वकुलहितकारिणं पितृभिर्नमितं देवं कुलदेवं नमाम्यहम्। कुलसम्पत्प्रदात्रीं च स्वकुलहितकारिणीं पितृभिर्नमितां देवीं ಕುಲದೇವೀಂ ನಮಾಮ್ಯಹಂ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತುಲಾ ರಾಶಿಯವರಿಗೆ ಅಥವಾ ಉಳಿದಂತಹ ಯಾವ್ಯಾವ ರಾಶಿಯವರಿಗೆ ದೈವ ಬಲ ಇಲ್ಲ ಎಂಬುದಾಗಿ ನೀವು ಪರಿಗಣಿಸಿಕೊಂಡಿದ್ದೀರೋ ಆ ಎಲ್ಲ ದೈವ ಬಲ ಇಲ್ಲ ಎನ್ನುವಂತಹ ಅಂದರೆ ಗುರುಬಲ ಇಲ್ಲ ಅನ್ನುವುದಾಗಿ ನೀವು ಯಾವ ರೀತಿಯಲ್ಲಿ ಪರಿಗಣಿಸಿಕೊಂಡಿದ್ದೀರೋ ಆ ಎಲ್ಲ ವಿಷಯಕ್ಕೂ ಕೂಡ ಸಂಬಂಧಿಸಿ ಅರ್ಥಾತ್ ಗುರುಬಲವನ್ನು ಸಂಬಂಧಿಸಿ ನಾವು ಇವತ್ತು ವಿಶೇಷವಾದಂಥ ಈ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಆತ್ಮೀಯರೇ, ಇಲ್ಲಿ ವಿಶೇಷವಾಗಿ ನೋಡಿ, ಗುರು 2, 5, 7, 9, 11ರಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾನೆ. 2, 5, 7, 9, 11 ಅಂದರೆ ನಿಮ್ಮ ರಾಶಿಯಿಂದ ಅಥವಾ ಲಗ್ನದಿಂದ 2ನೇ ಮನೆಯಲ್ಲಿದ್ದಾಗ, 5ನೇ ಮನೆಯಲ್ಲಿದ್ದಾಗ, 7ನೇ ಮನೆಯಲ್ಲಿದ್ದಾಗ, 9ನೇ ಮನೆಯಲ್ಲಿದ್ದಾಗ, 11ನೇ ಮನೆಯಲ್ಲಿದ್ದಾಗ ಉತ್ತಮವಾದ ಫಲ ಕೊಡ್ತಾನೆ. ಹಾಗಾಗಿ ಈ ವಿಷಯದಲ್ಲಿ ಇದನ್ನು ಬಿಟ್ಟಂತಹ ಉಳಿದ ಯಾವ ಸ್ಥಿತಿಯಲ್ಲಿದೆಯೋ ಅವರಿಗೆಲ್ಲ ದೈವ ಬಲ ಇಲ್ಲ, ಗುರುಬಲ ಇಲ್ಲ ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಂಡು ಈ ಬಾರಿ ಗುರುಬಲ ಇಲ್ಲ ನಿಮಗೆ, ಹಾಗಾಗಿ ಹಾಗಾಗತ್ತೆ ಹೀಗಾಗತ್ತೆ ಎನ್ನುವುದಾಗಿ ಅನೇಕರು ಹೇಳ್ತಾ ಬರ್ತಾರೆ. ಆದ್ದರಿಂದಾಗಿ ದೈವ ಬಲ ಮತ್ತು ಇದನ್ನ ಹೇಗೆ ಏನು ಮಾಡಿಕೊಳ್ಬೋದು? ಹಾಗಿದ್ರೆ ನಾವೇನು ನೋಡಿ, ಪ್ರಕೃತಿಯ ಸಹಜವಾಗಿ ಭೂಮಿ ತಿರುಗ್ತಾ ಇದೆ ಸೂರ್ಯನ ಸುತ್ತ, ಹಾಗೆ ಗುರುಗ್ರಹವು ತಿರುಗ್ತಾ ಇದೆ. ನಮಗೆ ಗುರುಬಲ ಇಲ್ಲ, ನಮ್ಮ ರಾಶಿಯವರಿಗೆ ಅದು ಸಂಪೂರ್ಣ ಪೂರಕವಾಗಿಲ್ಲ ಅಂದರೆ ಇಲ್ಲಿಂದ ಕೈ ಹಾಕಿ ಗುರುಗ್ರಹವನ್ನು ತಿರಿಸಿ ತಂದು ಇಡ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ಅದು ನಮ್ಮ ಗ್ರಹಾಹ ಸೂಚಕಾಹ ಅಂತ ಹೇಳ್ತಾರೆ. ಹಾಗಾಗಿ ಈ ಗ್ರಹಗಳ ಸ್ಥಿತಿಗಳು ಏನನ್ನು ಮಾಡ್ತವೆ, ಸೂರ್ಯನ ಸುತ್ತ ತಿರುಗ್ತಾ ಇರ್ತಕ್ಕಂಥ ಈ ಗ್ರಹಗಳು ಏನನ್ನ ಸೂಚಿಸ್ತಾ ಇದ್ದಾವೆ ಎನ್ನುವಂಥದ್ದು ಗ್ರಹಗಳು ಸೂಚಕಗಳು. ಆದ್ದರಿಂದಾಗಿ ಈಗ ವೃಷಭ ರಾಶಿಯಲ್ಲಿರುವ ಗುರು ಉದಾಹರಣೆ ತುಲಾ ರಾಶಿಗೆ ಅಷ್ಟಮದಲ್ಲಿ ಬಂದ್ಬಿಡ್ತಾನೆ. ಇದೊಂದು ಅಸ್ಥಾನ ಎಂಬುದಾಗಿ ಪರಿಗಣನೆ. ಇನ್ನು ಮಿಥುನ ರಾಶಿಯವರಿಗೆ ವೇದದಲ್ಲಿ ಬಂದ್ಬಿಡ್ತಾನೆ. 12ನೇ ಮನೆಯಲ್ಲಿ ಸಂಪೂರ್ಣವಾದ ಫಲಹೀನತೆಯನ್ನು ತೋರಿಸುವ ರೀತಿಯಲ್ಲಿ ಕಂಡು ಬರ್ತದೆ. ಆದ್ದರಿಂದಾಗಿ ಈ ಸ್ವಾಭಾವಿಕವಾಗಿ ಗುರುಬಲ ಇಲ್ಲ ಎಂಬುದಾಗಿ ಅನೇಕರು ತಮ್ಮ ಈ ಒಂದು ಜೀವನದ ಮಾರ್ಗದಲ್ಲಿ ಇದೊಂದು ವರ್ಷ ನಮಗೆ ತುಂಬ ಕಷ್ಟ ಆಗತ್ತೆ ಎನ್ನುವಂತಹ ಒಂದು ಮನೋಭಾವನೆಗೆ ಒಳಗಾಗ್ಬಿಡ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಗುರುಬಲ ಇಲ್ಲ ಎನ್ನುವಂಥದ್ದು ಸತ್ಯವೇ, ಆದರೆ ಯಾವ ರೀತಿಯಲ್ಲಿ ಅಂತೂ ಮೊದಲು ಅರ್ಥೈಸಿಕೊಳ್ಳುವುದು ಒಳ್ಳೆಯದು. ಗುರು ಆತ್ಮಕಾರಕ ಜ್ಞಾನಕಾರಕಶ್ಚ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಈ ಗುರು ಗ್ರಹ ನಮ್ಮ ಆತ್ಮಕಾರಕನೂ ಹೌದು, ಹಾಗೆಯೇ ಜ್ಞಾನಕಾರಕನೂ ಹೌದು. ವಾಗಧಿಪತಿ ದೇವಗುರು ಬೃಹಸ್ಪತಿ, ಮಾತಿನ ಅಧಿಕಾರಿ, ಮಾತಿನ ಅಧಿಪತಿ ಕೂಡ ಹೌದು, ವಾಕ್ಕಾರಕ. ಹಾಗಾಗಿ ಸಂಸ್ಕಾರಕಾರಕಶ್ಚ ಗುರುಹು, ಈ ನಮ್ಮ ಸಂಸ್ಕಾರವನ್ನು ಬಿಂಬಿಸ್ತಕ್ಕಂಥವನು ಗುರುವು. ಏಕೆಂದರೆ ಎಷ್ಟೋ ಜನ ಅವರಾಡುವ ಮಾತಿನಲ್ಲಿ ನಮ್ಮ ವಿಡಿಯೋಗಳಿಗೆ ಕಾಮೆಂಟ್ ಮಾಡುವಾಗಲೂ ಕೂಡ ಅನೇಕ ವಿಧದಲ್ಲಿ ತಮ್ಮ ತಮ್ಮ ಸಂಸ್ಕಾರಗಳನ್ನು ಸ್ಪಷ್ಟ ವ್ಯಕ್ತಪಡಿಸ್ತಾರೆ. ಸ್ವಾಭಾವಿಕ, ಮನುಷ್ಯನಿಗೆ ಮಾತನಾಡಲಿಕ್ಕೆ ಬರ್ತದೆ, ಬುದ್ಧಿ ಇದೆ, ಹಾಗೆ ಆ ಬುದ್ಧಿಗೆ ಸಂಸ್ಕಾರ ಕೂಡ ಬಂದಿರುತ್ತೆ. ಅದು ಸಂಸ್ಕಾರದಲ್ಲಿ ವ್ಯತ್ಯಾಸಗಳಿರ್ಬೋದು, ಒಂದೊಂದು ವ್ಯಕ್ತಿಗೂ ಕೂಡ ಅದು ಭಿನ್ನತ್ವವಾಗಿರುವಂಥದ್ದೇ ಒಂದು ದೈವ ಲೀಲೆ. ಆದ್ದರಿಂದಾಗಿ ಆ ಒಂದು ಸಂಸ್ಕಾರಕ್ಕೆ ತಕ್ಕಂತೆ ಮಾತು ಹೊರಗೆ ಬರ್ತದೆ. ದೇವಗುರು ಬೃಹಸ್ಪತಿ ವಾಕ್ಪತಿ ಎನ್ನುವಂಥವನು
ಇಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಅತಿ ಮುಖ್ಯವಾದ ವಿಚಾರ. ಆದ್ಮೇಲೆ ಇದು ದೀರ್ಘಕಾಲಿಕವಾಗಿ ವಿಡಿಯೋ ಬಂದರೂ ಕೂಡ ಇದರ ಒಂದು ವೈಶಿಷ್ಟ್ಯತೆಯನ್ನು ದಯವಿಟ್ಟು ತಿಳ್ಕೊಳ್ಬೇಕು ತಾವು. ಯಾಕೆಂದರೆ ಇದನ್ನು ಅನೇಕ ಜನರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಷಯವನ್ನು ತಲುಪಿಸುವ ಮಹಾ ಕಾರ್ಯವನ್ನು ಕೂಡ ತಾವು ಮಾಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗುವಂತೆ ಮಾಡಿಕೊಳ್ಳಿ. ಮಿತ್ರರೇ, ಇದು ಅತಿ ಮುಖ್ಯವಾದ ವಿಚಾರ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ. ಕಾರಣ ಇಷ್ಟೇ, ಈ ಒಂದು ಗುರುಬಲ ನೋಡಿ, ವರ್ಷಕ್ಕೊಂದು ಬಾರಿ ಗುರುವು ತನ್ನ ರಾಶಿಯನ್ನು ಬಿಟ್ಟು ಒಂದೊಂದು ರಾಶಿಯನ್ನು ಅಂದರೆ 30 ಡಿಗ್ರಿಯನ್ನು ಮೇಷರಾಶಿಯಿಂದ ವೃಷಭಕ್ಕೆ, ವೃಷಭ ರಾಶಿಯಿಂದ ಹೀಗೆ ಮಿಥುನಕ್ಕೆ 12 ವರ್ಷಗಳಿಗೆ 12 ಮನೆಯನ್ನು ಪ್ರವೇಶ ಮಾಡ್ತಾ ಹೋಗ್ತಾನೆ. ಭೂಮಿಯ ಸುತ್ತ ಈ ರೀತಿಯಾಗಿ ಆ ಡಿಗ್ರಿಯಲ್ಲಿ ಸಂಚಲಿಸ್ತಾ ಹೋಗ್ತಾನೆ. ಹೀಗೆ ಆಗೋದ್ರಿಂದ ಯಾವಾಗ ನಮ್ಮ ರಾಶಿ ಅಥವಾ ಲಗ್ನಕ್ಕೆ ಅವನು ಬರ್ತಾನೋ, ಗೋಚಾರದಲ್ಲಿ ಮುಖ್ಯವಾಗಿ ನಮ್ಮ ರಾಶಿಗೆ ಅಸ್ಥಾನದಲ್ಲಿ ಬಂದಾಗ ಗುರುಬಲ ಇಲ್ಲ ಎನ್ನುವುದಾಗಿ ಪರಿಗಣನೆ ಆಗತ್ತೆ. ಹಾಗಾಗಿ ಮೊದಲನೇದಾಗಿ ನಮ್ಮ ರಾಶಿಯ ಪರಿಕಲ್ಪನೆಯನ್ನು ಮಾಡಿಕೊಂಡು ನಂತರದಲ್ಲಿ ಈ ಒಂದು ಗುರುಬಲವನ್ನು ಅರ್ಥೈಸಿಕೊಳ್ಳೋಣ. ಇದನ್ನು ತಿಳಿದುಕೊಂಡ್ರೆ ನೀವು ಗುರುಬಲ ಇಲ್ಲದೆ ಇದ್ದಾಗಲೂ ಕೂಡ ಖಂಡಿತವಾಗಿ ಅತ್ಯುತ್ತಮವಾದ ಗುರುಬಲವನ್ನು ಪಡೆಯುವ ಯೋಗವನ್ನು ಪಡಿತೀರಾ. ಅದು ಹೇಗೆ ಅಂತ ಹೇಳ್ತೇನೆ ನೋಡಿ. ಮುಖ್ಯವಾಗಿ ನಮ್ಮ ನಕ್ಷತ್ರ ನಿರ್ಣಯ, ರಾಶಿಯ ನಿರ್ಣಯ ಯಾವ ಮೂಲಕ ಆಗತ್ತೆ? ನಾವು ಹುಟ್ಟಿದ ಜಾಗದಿಂದ ಅತಿ ಮುಖ್ಯವಾದಂಥ ಅಂಶ ಅಂದರೆ ಭೂಭಾಗದಿಂದ ಚಂದ್ರನು ಯಾವ ದಿಕ್ಕಿನಲ್ಲಿ ಇರ್ತಾನೆ, ಹಾಗೂ ಆ ಚಂದ್ರನಿಗೆ ನೇರವಾಗಿ ಹಿಂದಿರುವ ನಕ್ಷತ್ರ ಮತ್ತು ಪಾದಗಳು ಯಾವುದು. ಹೀಗೆ ಎಷ್ಟೋ ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ನಕ್ಷತ್ರಗಳು ನಮ್ಮ ಜೀವಿತಾವಧಿಯಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸೋದಿಲ್ಲ. 60 ವರ್ಷಕ್ಕೊಮ್ಮೆ, 60 ಸಂವತ್ಸರಗಳಿಗೊಮ್ಮೆ ಸ್ವಲ್ಪ ವ್ಯತ್ಯಾಸಗಳು ಇಡೀ ಪ್ರಕೃತಿಯಲ್ಲಿ, ಭೂಮಿಯಲ್ಲಿ ಉಂಟಾಗ್ತದೆ. ಆದರೆ ಭೂಮಿಯು ಕೂಡ ತನ್ನ ಚಲನೆಯಲ್ಲಿ ವ್ಯತ್ಯಾಸವನ್ನು ಸ್ವಲ್ಪ ಮಟ್ಟಿಗೆ ಮಾಡೇ ಮಾಡುತ್ತೆ. ಆದರೆ ನಮ್ಮ ಜೀವಿತಾವಧಿಯಲ್ಲಿ ಕೋಟಿಗಟ್ಟಲೆ ಕಿಲೋಮೀಟರ್ ದೂರ ಇರುವ ನಕ್ಷತ್ರಗಳು ಬದಲಾಗುವುದಿಲ್ಲ. ಹಾಗಾಗಿ ದಿಕ್ಕನ್ನು ನಿರ್ಣಯಿಸುವಾಗ ಧ್ರುವ ನಕ್ಷತ್ರವನ್ನು ಇಟ್ಟುಕೊಂಡು ಉತ್ತರ ದಿಕ್ಕು ಎಂಬುದಾಗಿ ಧ್ರುವನನ್ನು ಇಟ್ಟುಕೊಂಡು ನಿರ್ಣಯಿಸ್ತಾರೆ. ಪೂರ್ವ ದಿಕ್ಕು ಸೂರ್ಯನಿಂದ ಉದಯದಿಂದ ಪೂರ್ವ ಮೊದಲ ಬೆಳಕು ಬರುವಂತಹ ಜಾಗವಾಗಿದ್ದರೂ ಕೂಡ ಉತ್ತರಾಯಣ ದಕ್ಷಿಣಾಯನಗಳು ಬಂದಾಗ ಸೂರ್ಯನು ಒಂದೇ ಬಿಂದುವಿನಲ್ಲಿ ಇರದೇ ಇರುವ ಸತ್ಯವನ್ನು ಅರಿತಂತಹ ಪೂರ್ವಜರು ಧ್ರುವ ನಕ್ಷತ್ರವನ್ನು ಇಟ್ಟುಕೊಂಡು ಸ್ಥಿರತ್ವವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ನಕ್ಷತ್ರ ನಿರ್ಣಯ ಮಾಡುವಾಗ ಅದೆಷ್ಟೋ ಕೋಟಿ ಕಿಲೋಮೀಟರ್ ದೂರ ಇರುವಂತಹ ನಕ್ಷತ್ರಗಳನ್ನು, ಚಂದ್ರನಿಗೆ ನೇರವಾಗಿರುವಂತಹ ನಕ್ಷತ್ರವನ್ನು ಪರಿಗಣಿಸಿಕೊಂಡು ನಾವು ಹುಟ್ಟುವ ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡು ಆ ಮೂಲಕವಾಗಿ ಅದು ನಮ್ಮ ನಕ್ಷತ್ರ ಎಂಬುದಾಗಿಯೂ ಆ ನಕ್ಷತ್ರ ಯಾವ ರಾಶಿಯಲ್ಲಿದೆ ಎಂಬುದಾಗಿಯೂ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಇದು ಮೊದಲನೇ ಅಂಶ. ಹಾಗಾಗಿ ಈಗ ಈ ಚಂದ್ರ ಮನಃಕಾರಕ, ರಾಶಿಕಾರಕಶ್ಚ, ಮಾತೃಕಾರಕಶ್ಚ. ಹಾಗಾಗಿ ಚಂದ್ರನು ನಮ್ಮ ಮನಸ್ಥಿತಿಯನ್ನು ಬಿಂಬಿಸುವಂಥದ್ದು, ಮಾತೃಸ್ಥಿತಿಯನ್ನು ಬಿಂಬಿಸ್ತಕ್ಕಂತಹ, ಸೂಚಿಸತಕ್ಕಂತಹ ಗ್ರಹವಾಗಿ ಪರಿಣಮಿಸ್ತಾನೆ. ಹಾಗಾಗಿ ಮನೋಬಲ ಎನ್ನುವುದನ್ನು ನಾವು ಚಂದ್ರನಿಂದ ಕಂಡುಕೊಳ್ಬೇಕಾಗ್ತದೆ. ಮನಃಕಾರಕ ಆಗಿದ್ದರಿಂದ ಚಂದ್ರ ಏನಾಗತ್ತೆ, ತನ್ನ ಚಲನೆಯ ವೈಶಿಷ್ಟ್ಯತೆಯಿಂದಾಗಿ ನಮಗೆ ಹುಣ್ಣಿಮೆ, ಅಮಾವಾಸ್ಯೆಯಂತಹ ದಿನಗಳನ್ನು ಕೊಡ್ತಾನೆ. ಹುಣ್ಣಿಮೆಯಿಂದ ಅಮಾವಾಸ್ಯೆಯ ತಕ್ಷಣವಾಗಿಯೂ, ಅಮಾವಾಸ್ಯೆಯಿಂದ ನಂತರದಲ್ಲಿ ವೃದ್ಧಿಯಾಗಿಯೂ ಕಂಡುಬರುವಂತಹ ಶುಕ್ಲ ಕೃಷ್ಣ ಪಕ್ಷಗಳ ಮೂಲಕವಾಗಿ ವ್ಯತ್ಯಾಸವನ್ನು ಹೇಗೆ ಮಾಡ್ತಾನೋ, ಮನುಷ್ಯನ ಪರಿಸ್ಥಿತಿಗೆ ಅನುಗುಣವಾಗಿ ಉತ್ತಮವಾದ ಫಲ ಸಿಕ್ಕಾಗ, ಯಾರಾದರೂ ಹೊಗಳಿದಾಗ ಮನಸ್ಸು ಪೂರ್ಣಿಮೆಯ ಚಂದ್ರನಂತೆ ಆಗ್ತದೆ. ಅದೇ ರೀತಿ ಯಾರಾದರೂ ನಮ್ಮನ್ನು ತೆಗಳಿದಾಗ ಅಮಾವಾಸ್ಯೆಯ ಚಂದ್ರನಂತೆ ಆಗ್ತಾ ಮನಸ್ಸು ಕುಗ್ತಾ ಬರ್ತದೆ. ಅಂದುಕೊಂಡಂತಹ ಕೆಲಸ ಆಗದೇ ಇದ್ದಾಗ, ನಮಗೆ ಎಲ್ಲ ಕಡೆಯಿಂದ ಒತ್ತಡ ಮಾಡ್ತಾ ಇರುವಾಗ, ಬೇರೆಯವರು ನಮಗಿಂತ ದೊಡ್ಡವರು ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಿಷ್ಕೃಷ್ಟವಾಗಿ ನೋಡಿದಾಗ ಡಿಮೋಷನ್ ಮಾಡುವಾಗ ಅಂತ ಅರ್ಥ. ಈ ರೀತಿಯಾಗಿ ನಮ್ಮ ಮನಸ್ಸು ಕುಗ್ಗುತ್ತಾ ಹೋಗ್ತದೆ. ಇದು ಸ್ವಾಭಾವಿಕವಾಗಿ 16 ಕಲೆ ಉಳ್ಳಂತಹ ಷೋಡಶಿ, ಆ ಕಲೆ ಉಳ್ಳಂತಹ ಚಂದ್ರನ ಸ್ವಾಭಾವಿಕತೆಯನ್ನು ಹೋಲುವ ಮನಸ್ಥಿತಿ ಆಗಿರ್ತದೆ. ಆದ್ದರಿಂದಾಗಿ ಆ ಚಂದ್ರನ ಇದರಿಂದಾಗಿ ಚಂದ್ರ ಜಲಕಾರಕಶ್ಚ, ಹುಣ್ಣಿಮೆಯಿಂದ ಆ ಉಬ್ಬರ ಎನ್ನುವುದು ಸಮುದ್ರದಲ್ಲಿ ಹೇಗೆ ಬರ್ತದೆ, ಹಾಗೆ ಅಮಾವಾಸ್ಯೆ ಎಂದು ಅದು ಇಳಿದು ಹೋಗಿರ್ತದೆ. ಹೀಗೆ ನಮ್ಮ ಜೀವನದ ಏರುಪೇರುಗಳಲ್ಲಿ, ಕಷ್ಟ ಸುಖಗಳಲ್ಲಿ, ಸುಖ ಬಂದಾಗ ಉಬ್ಬಿದಂತಹ ಉಬ್ಬರಗಳು ನಮಗೆ ಕಂಡು ಬಂದಾಗ ಮನಸ್ಸಿನ ಸಂತೋಷ ಅತಿ ಉತ್ತಮವಾಗಿ ಕಂಡುಬಂದು ಅಷ್ಟೇ ಅಳು, ಬೇಸರ, ಸಿಟ್ಟು ಇತ್ಯಾದಿಗಳಿಗೆ ಒಳಗಾಗುವುದು ಈ ಮನಸ್ಸಿನ ಪ್ರಕ್ರಿಯೆ. ಇದು ಮನೋಬಲ.
ಗುರು ಆತ್ಮಕಾರಕಶ್ಚ ಎಂಬುದಾಗಿ ನಾವು ಈ ಮೊದಲೇ ಹೇಳಿದ್ದೇವೆ. ಆತ್ಮಬಲದ ಬಗ್ಗೆ ಚಿಂತನೆ ಮಾಡಿದಾಗ ಗುರುಬಲವಿಲ್ಲದೆ ಇರುವಾಗಲೂ ಕೂಡ ಅತ್ಯುತ್ತಮವಾದ ಗುರುಬಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಈ ಒಂದು ವಿಚಾರವನ್ನು ಹೇಳುವಾಗ ನಮ್ಮ ದೇಹದೊಳಗೆ ಆತ್ಮವಿದೆ, ಅವನೇ ಪರಮಾತ್ಮ, ಸೋಹಂ ಭಾವೇನ ಪೂಜೆಯೇತ್. ಹಾಗಾಗಿ ಇಲ್ಲಿ ನಾವು ಗಮನಿಸುವ ಅಂಶ, ನಮ್ಮೊಳಗಿರುವ ಪರಮಾತ್ಮನ ಅಂಶದ ಜೊತೆಗೆ ಮನಸ್ಸು ಬೆರೆತಾಗ ಮಾತ್ರ ಆತ್ಮಬಲ ಪ್ರಬಲವಾಗ್ತದೆ. ಯಾವುದೇ ಕಷ್ಟ ಕಾರ್ಪಣ್ಯಗಳಲ್ಲಿ ಯಾರು ಯಾವುದೇ ಮಾತನ್ನು ಹೇಳಲಿ, ಅದನ್ನು ಸ್ವೀಕರಿಸುವಾಗಲೇ ನಮಗೆ ಬುದ್ಧಿ ಎನ್ನುವುದು ಕೆಲಸ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ. ನಾವು ಯಾವ ರೀತಿಯಾಗಿ ಸ್ವೀಕರಿಸ್ತೇವೋ ಅದೇ ರೀತಿಯಾಗಿ ಹೊರಗಡೆ ಹಾಕ್ತೇವೆ. ಒಬ್ಬರು ನಮಗೆ ಬೈದರೆ ಅದನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸಿದ್ದೇವೆ ಅನ್ನೋದನ್ನು ಅವಲಂಬಿಸಿ ನಾವು ಸಿಟ್ಟು ಮಾಡ್ತೇವೆ, ಅಳ್ತೇವೆ, ಇಲ್ಲ ನಗ್ತಾ ಅದನ್ನು ಸ್ವೀಕರಿಸಿ ನಗ್ತಾ ಉತ್ತರವನ್ನು ಕೊಡ್ತೇವೆ. ನಮ್ಮ ಸ್ವೀಕರಿಸುವ ರೀತಿ ನೀತಿಗಳ ಮೂಲಕವಾಗಿಯೇ ಇದು ಬಿಂಬಿಸಲ್ಪಡ್ತದೆ. ಆದ್ದರಿಂದಾಗಿ ಈ ಒಂದು ಸಂಸ್ಕಾರ ಎನ್ನುವಂಥದ್ದು ಈ ಬುದ್ಧಿಗೆ ಬೇಕಾಗಿರುವಂಥದ್ದಾಗಿದ್ದರಿಂದ ಬುಧ ಮತ್ತು ಗುರುಗ್ರಹಗಳ ವೈಶಿಷ್ಟ್ಯತೆಯನ್ನು ಅವಲಂಬಿಸಿ ನಮ್ಮ ಆತ್ಮಬಲ ಅತ್ಯಂತ ಪ್ರಾಬಲ್ಯತೆಯನ್ನು ಪಡೆಯುತ್ತದೆ. ಎಲ್ಲಿ ಗೋಚಾರದಲ್ಲಿ ಗುರುಬಲ ಇಲ್ಲ, ಸರಿಯಾದ ಸ್ಥಳದಲ್ಲಿ ಇಲ್ಲ ಅಂದರೆ ಏನಾಗ್ತದೆ? ಪೂರ್ವ ಜನ್ಮದ ಪುಣ್ಯದ ಫಲವು ಅನುಭವಿಸುವ ಸಮಯ ಅದಲ್ಲ. ಇದು ಮೊದಲನೇ ಅಂಶ. ಎರಡನೇ ಅಂಶ, ನಮ್ಮಲ್ಲಿ ಕೇವಲ ಮನೋಬಲದ ಮೇಲೆ ಮಾತ್ರ ಹೋಗುವ ಸ್ಥಿತಿಗತಿಗಳು ಉಂಟಾಗ್ತದೆ. ಏರುಪೇರುಗಳಲ್ಲಿ ನಮ್ಮ ಭಾವನಾತ್ಮಕ ಜೀವನದಲ್ಲಿ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ತೇವೆ. ಮೂರನೆಯದಾಗಿ, ನಾವು ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ನಾವು ವಿಫಲರಾಗ್ತಾ ಹೋಗುವ ಸಾಧ್ಯತೆಗಳು ಹೆಚ್ಚು ಗುರುಬಲ ಇಲ್ಲದೆ ಇದ್ದಾಗ. ಯಾಕೆಂದರೆ ಸ್ವಾಭಾವಿಕವಾಗಿ ನಮ್ಮ ಕುಲದೇವತಾ ಆರಾಧನೆ ಫಲವನ್ನು ಅನುಭವಿಸದೇ ಇರುವ ಸಮಯ, ಪಿತೃವರ್ಗದ ಮಾತೃವರ್ಗದ ಆಶೀರ್ವಾದ ಇದ್ದರೂ ಕೂಡ ಅದನ್ನು ಅನುಭವಿಸಲಾಗದ ಸಮಯವನ್ನು ಗುರುಬಲ ಇಲ್ಲದ ಸಮಯ ಅಂತ ಹೇಳ್ತೇವೆ. ಆಗ ಏನು ಮಾಡಬೇಕು? ತಾಯಿ ತಂದೆಯವರಿಗೆ ನಿತ್ಯ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡಿಬೇಕು. ಒಳ್ಳೆಯ ಮಾರ್ಗದರ್ಶಕರನ್ನ ಮಾರ್ಗವನ್ನು ಅನುಸರಿಸಿ, ಅವರ ಮಾರ್ಗದರ್ಶನವನ್ನು ಅನುಸರಿಸಿ ಹೋಗಿ ಹೆಜ್ಜೆಯನ್ನು ಇಡಬೇಕು. ಹಾಗೆಯೇ ವಾಕ್ಕಾರಕನಾದ ಗುರು ಇರುವುದರಿಂದ ನಾವು ಒಳ್ಳೆಯ ಮಾತುಗಳನ್ನು ಮಾತ್ರ ಆಡಬೇಕು. ಉದಾಹರಣೆಗೆ ಒಂದು ನಮಗೆ ತುಂಬ ತಮಾಷೆ ಅನಿಸುವಂಥ ವಿಚಾರ ಕೂಡ ಹೌದು. ನಮಗೆ ಅಂತಹ ಕಾಮೆಂಟ್ಗಳು ಬಂದಾಗ ನಮಗೆ ತುಂಬ ಖುಷಿ ಆಗೋದು ಕೂಡ ಹೌದು. ಯಾಕೆಂದರೆ ಸ್ವಾಭಾವಿಕವಾಗಿ ನಾವು ಎಲ್ಲ ವಿಡಿಯೋಗಳನ್ನು ನೋಡಿದಾಗ ಕಮೆಂಟ್ಗಳು ಅತ್ಯಂತ ವಿಚಿತ್ರವಾದ ಕಮೆಂಟ್ಗಳನ್ನು ಖಂಡಿತ ಹಾಕಿರ್ತಾರೆ, ನೀವು ನೋಡಿರ್ತೀರ. ಸ್ವಾಭಾವಿಕ. ಜಗತ್ತಿನಲ್ಲಿ ವೈವಿಧ್ಯತೆ ಅಗತ್ಯ ಇದೆ, ಹಾಗಾಗಿ ಆ ನಿಯಮ ಆಗಿರೋದೆ. ಆದರೆ ತಮ್ಮ ಮನಸ್ಸಿನ ವಿಕೃತಿಯನ್ನು, ತಮ್ಮ ಮನಸ್ಸಿನ ಅಸಂಸ್ಕಾರವನ್ನು ಕಮೆಂಟ್ಗಳ ಮೂಲಕ ಅಲ್ಲಿ ಯಾಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆಡಿದ ಮಾತುಗಳು ಮನಸ್ಸಿನಲ್ಲಿ ಮೂಡ್ತದೆ, ಆದರೆ ಅಲ್ಲಿ ಗಾಳಿಯಲ್ಲಿ ತೇಲಿ ಹೋಗ್ತದೆ. ಆದರೆ ಈ ಕಾಮೆಂಟ್ ಮಾತ್ರ ಮೊಬೈಲಲ್ಲಿ ಹಾಗೆ ಉಳಿತು, ಯಾರು ಬೇಕಾದರೂ ನೋಡ್ಬೋದು. ಈ ಒಂದು ವ್ಯತ್ಯಾಸ ಇದೆ. ಹಾಗಾಗಿ ಯಾರು ಎಲ್ಲಿ ಕಾಮೆಂಟ್ ಮಾಡ್ತಾರಲ್ಲ ಅದು ಅವರ ದಾಖಲಾತಿಯಾಗಿ ಉಳ್ಕೊಳ್ತಾ ಹೋಗುತ್ತೆ, ಅವರ ಸಂಸ್ಕಾರದ ದಾಖಲಾತಿಯಾಗಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬರು ನಮಗೆ ಅತ್ಯಂತ ಕೆಟ್ಟದಾಗಿ ಒಂದು ಕಾಮೆಂಟ್ ಮಾಡಿದಂಥ ಒಂದು ದಿನ ಇತ್ತು. ಆದರೆ ಅವರ ಪರಿಸ್ಥಿತಿ ಅದು ಹೇಗೋ ಗೊತ್ತಿಲ್ಲ, ದೈವಿ ಬಲ. ನಮ್ಮಲ್ಲಿಯೇ ಬರುವಂತಹ ಸ್ಥಿತಿಗತಿಗಳು ಆ ಭಗವಂತ ಸೃಷ್ಟಿ ಮಾಡಿಬಿಟ್ಟ. ಹಾಗೆ ಏನಾಗೋಯ್ತು ಅಂತಂದರೆ, ಈ ಒಂದು ಕಾಮೆಂಟ್ ಮಾಡಿದಂತಹ ವ್ಯಕ್ತಿ ಎದುರಿಗೆ ನಾನು ಇಂತಹ ಕಾಮೆಂಟ್ ಮಾಡಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳುವಂಥ ಸ್ಥಿತಿಗತಿಗಳು ಸ್ವಾಭಾವಿಕವಾಗಿ ಉಂಟಾದವು. ಆವಾಗ ನಾವು ಹೇಳಿದ್ವಿ, ತಪ್ಪು ನಿಮ್ಮದಲ್ಲ, ನಿಮ್ಮ ಸಂಸ್ಕಾರದ್ದಾಗಿದೆ. ಹಾಗಾಗಿ ಇದನ್ನು ನಮ್ಮಲ್ಲಿ ಮಾಡಿದ್ರೆ ನಮಗೇನು ಬೇಸರ ಖಂಡಿತ ಇಲ್ಲ. ಯಾಕೆಂದ್ರೆ ನಾವದನ್ನು ಬೇಸರವಾಗಿ ಸ್ವೀಕರಿಸದೇ ಇರುವಂಥ ಸಂಸ್ಕಾರವನ್ನು ಹೊಂದಿದ್ದೇವೆ, ನಾವನ್ನು ಸ್ವೀಕರಿಸೋದಿಲ್ಲ. ನಿಮ್ಮಲ್ಲಿರುವ ಭಾವನೆಯನ್ನು ಮಾತ್ರ ಸ್ವೀಕರಿಸ್ತೀವಿ. ಆ ಕೆಟ್ಟ ಪದದ ಪ್ರಯೋಗವಿರಲಿ, ನಿಮ್ಮ ಹಿಂದಿನ ಉದ್ದೇಶಗಳಲ್ಲಿ ನಮಗೆ ಅಗತ್ಯ ಇಲ್ಲ. ನಿಮಗಿರುವ ಕಷ್ಟದ ಅಥವಾ ನಿಮಗಿರುವಂತಹ ಆ ಒಂದು ಮಾನಸಿಕ ಹಿನ್ನಡೆಯ ಪ್ರಮಾಣವನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಅಷ್ಟೇ. ಆದ್ದರಿಂದಾಗಿ ನಿಮಗೆ ಅನುಕೂಲವಾಗಿ ನಾವು ಹೆಜ್ಜೆಯನ್ನು ಇಡ್ತೇವೆ. ಅದರಲ್ಲಿ ನೀವು ಏನು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಅಂತ ನಾವು ಖಂಡಿತವಾಗಿ ನಿಮಗೆ ದುರ್ಮಾರ್ಗದರ್ಶನವನ್ನು ಯಾವ ಕಾರಣದಿಂದಲೂ ಮಾಡೋದಿಲ್ಲ. ಅದು ನಮ್ಮ ಸಂಸ್ಕಾರ ಅಲ್ಲ. ನೀವು ಹೆದರಿಕೊಳ್ಳದೆ ನಮ್ಮಲ್ಲಿ ನಿರರ್ಗಳವಾಗಿ ಮಾತನಾಡ್ಬೋದು ಅಂತ ಹೇಳಿದಾಗ ಅವರಿಗೂ ಮನಸ್ಸಿಗೆ ಸಮಾಧಾನ ಆಯಿತು. ತನ್ನ ತಪ್ಪಿನ ಅರಿವಾದಾಗ ಆಗ ಹೇಳಿದ್ವಿ, ನಮಗೆ ಕಾಮೆಂಟ್ ಮಾಡಿದ್ರಿ, ಆದರೆ ಬೇರೆಯವರಲ್ಲೂ ಇದೇ ರೀತಿಯಾದ ವ್ಯವಹಾರ ನಿಮ್ಮದು ಇರ್ತದೆ ಎನ್ನುವುದನ್ನು ಗಮನಿಸಿ. ಇದು ನಿಮ್ಮ ಜೀವನಕ್ಕೆ ಒಳ್ಳೆಯದಲ್ಲ, ಇದು ನಿಮ್ಮ ಆತ್ಮಬಲವನ್ನು ಕುಗ್ಗಿಸ್ತಕ್ಕಂತಹ ಕ್ರಿಯೆ ಆಗ್ತದೆ. ಇದೇ ಗುರುಬಲ. ಪೂರ್ವ ಜನ್ಮದಿಂದ ಪಡೆದಂತಹ ಪುಣ್ಯಾಂಶವನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತಹ ಯೋಗ ಇದು. ಆದ್ದರಿಂದಾಗಿ ಒಳ್ಳೆಯ ಶಬ್ದಗಳ ಪ್ರಯೋಗ, ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಾಗ ಆಗ ದೈವ ಬಲ ಉಳ್ಕೊಳ್ತದೆ. ಗುರು ಹಿರಿಯರ ಮಾರ್ಗದರ್ಶನವನ್ನು ಸರಿಯಾದ ಭಾವನೆಯಿಂದ ತೆಗೆದುಕೊಂಡಾಗ, ಭಕ್ತಿ ಮನಸ್ಸಿನಲ್ಲಿ ಜಾಗೃತವಾಗಿ ಭಜನೆ ಇತ್ಯಾದಿಗಳನ್ನು ಮಾಡಿದಾಗ, ಹಾಗೆ ದೇವರಲ್ಲಿ ನಮ್ಮ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದಾಗ
ಅಹಂಕಾರ ಏನು ಅಹಂಕಾರವು ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ನಿಸ್ವಾರ್ಥ ಭಾವ ಬಂದಾಗ, ಯಾವಾಗ ನಮಗೆ ಸಿಟ್ಟು, ಅಳು, ಬೇಸರ, ಅಪ್ಸೆಟ್ ಆಗ್ತಾ ಇದೆ ಅಂದರೆ ನಮ್ಮ ಈಗೋ ಕೆಲಸ ಮಾಡ್ತಾ ಇದೆ. ರಿಫ್ಲೆಕ್ಷನ್ ಆಫ್ ಈಗೋ ಅಂತ ಕರಿತೀವಿ ಅದನ್ನು. ಅಂದರೆ ನಮ್ಮ ಅಹಂಕಾರದ ಪ್ರತಿಬಿಂಬ. ಆದ್ದರಿಂದಾಗಿ ನಮ್ಮ ಅಹಂಕಾರದ ಪ್ರತಿಬಿಂಬವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ಪ್ರತಿಯೊಂದು ಪ್ರಾಣಿಯು ಕೂಡ ಯಾವ ರೀತಿಯಾಗಿ ಸ್ಪಂದಿಸ್ತದೆ, ತಕ್ಷಣವೇ ಅದನ್ನು ಸ್ವೀಕರಿಸಿ ದುಃಖಕ್ಕೋ ಒಳಗಾಗತ್ತೆ, ಅಥವಾ ಸಿಟ್ಟಿಗೆ ಒಳಗಾಗತ್ತೆ, ಬೇಸರಕ್ಕೆ ಒಳಗಾಗತ್ತೆ, ಅಳುವನಂಥ ಕ್ರಿಯೆಗೆ ಒಳಗಾಗತ್ತೆ. ಇದೇ ರೀತಿಯಾಗಿ ಜೀವನದಲ್ಲಿ ಭಾವನಾತ್ಮಕವಾಗಿ ಮನಸ್ಸನ್ನು ಕುಗ್ಗಿಸಿಕೊಳ್ಳುವ ಅಮಾವಾಸ್ಯೆಯ ಚಂದ್ರನನ್ನಾಗಿ ಮಾಡಿಕೊಳ್ತಾ ಹೋಗುತ್ತೆ. ಆಗ ಗುರುಬಲವಿದ್ದರೂ ಕೂಡ ಪ್ರಯೋಜನವಿಲ್ಲ. ಮನೋಬಲ ಮತ್ತು ಆತ್ಮಬಲಗಳು ಎರಡೂ ಕೂಡ ಇದ್ದಾಗ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿ ಬರ್ತದೆ. ಈಗ ಅಷ್ಟಮದಲ್ಲಿ ಗುರು ಇದೆ ತುಲಾ ರಾಶಿಯವರಿಗೆ, ಇನ್ನೊಬ್ಬರಿಗೆ ಷಷ್ಠದಲ್ಲಿದೆ, ಇನ್ನೊಬ್ಬರಿಗೆ ಚತುರ್ಥದಲ್ಲಿದೆ, ಇನ್ನೊಬ್ಬರಿಗೆ ವೇದಲ್ಲಿದೆ ಅಂತ ಆದರೆ ಇವರು ಏನು ಮಾಡಬೇಕು ಅನ್ನೋದು ಮುಖ್ಯವಾದ ಅಂಶ, ಈ ವಿಡಿಯೋದ ಪ್ರಮುಖ ಅಂಶ ಮಿತ್ರರೇ. ದೈವ ಬಲಕ್ಕಾಗಿ ಅಂದರೆ ನೀವು ಮಾಡುವ ಪ್ರಯತ್ನಕ್ಕೆ, ಅಂದರೆ ಈ ಒಂದು ಗುರುಬಲವನ್ನು ಪಡೆಯಲಿಕ್ಕಾಗಿ ನೀವು ಮಾಡುವ ಪ್ರಯತ್ನಕ್ಕೆ ಮೊದಲನೇದಾಗಿ ಏನು ಬೇಕು? ತಾಯಿ ತಂದೆ ಆಶೀರ್ವಾದ ಬೇಕು. ಮನಸ್ಸಿನಲ್ಲಿ ಅವರನ್ನು ನಮಸ್ಕಾರ ಮಾಡಿಕೊಳ್ಳಿ. ನಮ್ಮ ಚಾನಲಲ್ಲಿ ಕೂಡ ಭಾರತೀಯ ನಿತ್ಯಕರ್ಮ ಎನ್ನುವಂತಹ ಚಾನಲಲ್ಲಿ ಕೂಡ ತಾಯಿ ತಂದೆ ನಮಸ್ಕಾರಗಳು. ನಮ್ಮ ಯಾವುದೇ ವಿಡಿಯೋವನ್ನು ಸಾಮಾನ್ಯವಾಗಿ ಓಪನ್ ಮಾಡಿದ್ರು ಅತಿ ಹೆಚ್ಚಿನ ರಾಶಿ ಫಲಗಳಿಗೂ ತಾಯಿ ತಂದೆ ನಮಸ್ಕಾರದ ಶ್ಲೋಕಗಳು ನಿಮಗೆ ಲಭ್ಯವಾಗಿದೆ. ನಿಮ್ಮ ತಾಯಿ ತಂದೆಗೂ ಕೂಡ ಅದೇ ಶ್ಲೋಕದಿಂದ ನಮಸ್ಕಾರ ಮಾಡುವಂಥದ್ದು. ಕಾಲ ಮುಟ್ಟಿ ಕ್ರಿಯೆ ಮೂಲಕ ಮಾಡಿದಾಗ ಅತಿ ಹೆಚ್ಚಿನ ಫಲ, ದೂರದಲ್ಲಿದ್ದಾಗ ಅಥವಾ ಸ್ವರ್ಗಸ್ಥರಾಗಿದ್ದಾಗ ಹಾಗೆ ಭಾವಿಸಿಕೊಂಡು ಮಾಡಿದಾಗ ಆ ಕ್ರಿಯೆಯ ಫಲ ಸಿಗ್ತದೆ. ಆದ್ದರಿಂದ ಅದನ್ನು ಮಾಡಿದಾಗ ಈ ದೈವ ಬಲವನ್ನು ಕಾಪಾಡಿಕೊಳ್ಳಿಕ್ಕೆ, ಪೂರ್ವಜನ್ಮದ ಪುಣ್ಯ ಫಲವನ್ನು ಪಡೆಯುವುದಕ್ಕೆ ನೀವು ಅರ್ಹರಾಗ್ತಾ ಹೋಗ್ತೀರಿ, ಅಥವಾ ನಾವು ಅರ್ಹರಾಗ್ತಾ ಹೋಗ್ತೇವೆ. ಇಲ್ಲಿ ನಾವು ನೀವು ಅನ್ನುವ ಭೇದ ಇಲ್ಲ, ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಾಗೆಯೇ ದೈವ ಬಲಕ್ಕಾಗಿ ಈ ಕ್ರಿಯೆಗೂ ಕೂಡ ಒಂದು ಬಲ ಬೇಕಾಗ್ತದೆ. ಆಗ ಗುರುವಿನ ಆರಾಧನೆ, ಉದಾಹರಣೆ ರಾಘವೇಂದ್ರ ಮಠಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ನೀವು ಸಾಯಿರಾಮ್ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಯಾವುದೇ ಆದರೂ ಗುರು ತತ್ವವನ್ನು ನಿಮಗೆ ತಾಯಿ ತಂದೆಯೂ ಕೂಡ ಗುರುಗಳೇ, ನಿಮಗೆ ಸಂಪೂರ್ಣ ಹಿತವನ್ನೇ ಬಯಸ್ತಕ್ಕಂತಹ, ನಿಮಗೆ ಅತ್ಯಂತ ಒಳ್ಳೆಯದಾಗಲಿ ಅಂತ ನಿರಂತರವಾಗಿ ಬಯಸುವಂಥ ಯಾವುದೇ ವ್ಯಕ್ತಿ ಇದ್ದರೂ ಅವರು ಗುರುಗಳಾಗ್ತಾರೆ. ಕಹ ಗುರುಹು ಶಿಷ್ಯ ಹಿತಾಯ ಸತತ ಬುದ್ಧ್ಯತಃ ಗುರು ಎಂಬುದಾಗಿ ಶಂಕರಾಚಾರ್ಯ ಹೇಳ್ತಾರೆ. ನಿಮಗೆ ಸಂಪೂರ್ಣ ಒಳ್ಳೆಯದಾಗಲಿ ಅಂತ ಯಾರು ನಿರಂತರವಾಗಿ ಮನಸ್ಸಿನಲ್ಲಿ ಬಯಸುವ ವ್ಯಕ್ತಿಗಳು ನಿಮಗೆ ಗಮನಕ್ಕೆ ಬಂದಿದ್ದರೆ ಅವರು ನಿಜವಾದ ನಿಮ್ಮ ಜೀವನದ ಮಹಾಗುರುಗಳಾಗಿರ್ತಾರೆ. ಅವರನ್ನು ಖಂಡಿತ ಅನುಸರಿಸಿ ಅವರ ಮಾರ್ಗದರ್ಶನವನ್ನು ಪಡಿತಾ ಬನ್ನಿ. ಅದೇ ರೀತಿಯಾಗಿ ಈ ಗುರು ಮಾರ್ಗದರ್ಶನದ ಜೊತೆಗೆ ಈ ಗುರುಬಲದ ದೋಷ, ಈ ಯಾವ ಅಷ್ಟಮದಲ್ಲಿರುವ ಅಸ್ಥಾನದಲ್ಲಿರುವ ಗುರುವಿನ ದೋಷ ಇದ್ದರೆ ಅದು ಹೋಗ್ತದೆ. ಮತ್ತು ಆತ್ಮಬಲ ಅಂದರೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಮನಸ್ಸು ಕುಗ್ಗದ ರೀತಿ, ಇಟ್ಟ ಹೆಜ್ಜೆಯನ್ನು ಬಿಡದೆ ಉತ್ತಮವಾದ ಸಾಧನೆಯನ್ನು ಮಾಡಲಿಕ್ಕೆ ಅತಿ ಹೆಚ್ಚಿನ ಪ್ರಯತ್ನವನ್ನು ನಿರಂತರವಾಗಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಟುಕೊಂಡಾಗ ಈ ಗುರುಬಲ ಸಿಗ್ತದೆ. ಯಾಕೆಂದರೆ ನಮ್ಮೊಳಗೆ ಆತ್ಮ ಇದೆ, ಇದು ನನ್ನ ಕೈ, ಅಂದರೆ ಈ ಕೈ ನಾನಲ್ಲ, ಒಳಗಡೆ ಏನು ಬೇರೆ ಇದೆ. ಹಾಗಾಗಿ ಈ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಪವರ್, ಒಂದು ಶಕ್ತಿ ಏನಿದೆ ಒಳಗೆ, ಅದೇ ಆತ್ಮ. ಹಾಗಾಗಿ ಈ ಆತ್ಮದ ಬಲದಿಂದಾಗಿ ನಮ್ಮ ಈ ಪಂಚೇಂದ್ರಿಯಗಳು, ಪಂಚಭೂತಾತ್ಮಕವಾದಂಥ ಈ ಶರೀರ, ಪಂಚಪ್ರಾಣಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಆ ಒಂದು ಪಂಚಭೂತಗಳಿಗೆ, ಪಂಚಪ್ರಾಣಗಳಿಗೆ ಶಕ್ತಿಯನ್ನು ನೀಡ್ತಕ್ಕಂಥ ಆತ್ಮದ ಜೊತೆಗೆ ಮನಸ್ಸು ಸ್ಪಂದಿಸಿದಾಗ ದೈವ ಬಲ ತಾನಾಗಿಯೇ ಬರ್ತದೆ. ಆದ್ದರಿಂದ ಹಿಮಾಲಯದಲ್ಲಿರುವಂಥ ಋಷಿಮುನಿಗಳಿಗಿರ್ಬೋದು, ಸಾಧು ಸಂತರುಗಳಿಗಿರ್ಬೋದು, ಗುರು ಅಷ್ಟಮಕ್ಕೆ ಹೋದರೂ ಕೂಡ ಅವರು ಗುರುತತ್ವವನ್ನು ಹೊಂದಿಯೇ ಇರ್ತಾರೆ. ಈ ಒಂದು ನಿರಂತರವಾದ ಆತ್ಮಬಲವನ್ನು ಹೊಂದಿ ಕಾಪಾಡಿಕೊಂಡು ಬರ್ತಾರೆ. ಮನಸ್ಸು ಕುಗ್ಗದ ರೀತಿಯಲ್ಲಿ, ಹಿಗ್ಗದ ರೀತಿಯಲ್ಲಿ ಆ ಸಮತ್ವಂ ಯೋಗ ಉಚ್ಯತೆ, ಯುಜ್ಯತೆ ಇತಿ ಯೋಗ, ಆತ್ಮನಿ ಸಂಯುಜ್ಯತೆ ಇತಿ ಯೋಗ, ಮನಃ ಬುದ್ಧಿಶ್ಚ ಆತ್ಮನಿ ಸಂಯುಜ್ಯತೆ. ಮನಸ್ಸು ಮತ್ತು ಬುದ್ಧಿ ಎರಡೂ ಕೂಡ ಆತ್ಮದ ಜೊತೆಗೆ ಸಂಯೋಗ ಆಗುವಂತಹ ಕ್ರಿಯೆಯನ್ನು ಯೋಗ ಅಂತ ಕರೀತಾರೆ. ಆದ್ದರಿಂದಾಗಿ ಈ ಸಮತ್ವಂ ಯೋಗ ಉಚ್ಯತೆ, ಈ ಒಂದು ಸಮತ್ವ ಏನಿದೆಯಲ್ಲ ಇದು ಯೋಗ ಅಂತ ಪರಿಗಣಿಸಲ್ಪಡುತ್ತದೆ. ಆದ್ದರಿಂದಾಗಿ ಈ ಯೋಗವೇ ನಿಮ್ಮ ಮಹಾಯೋಗವಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ತುಲಾ ರಾಶಿಯವರಿರಬಹುದು, ಇನ್ನು ಅನ್ಯ ರಾಶಿಯರಿರಬಹುದು, ಯಾರೂ ಕೂಡ ಗುರುಬಲವಿಲ್ಲ ಎನ್ನುವಂಥದ್ದಾಗಿ ಈ ಸಂವತ್ಸರದಲ್ಲಿ ನೀವು ಭಾವಿಸಿದ್ದರೆ, ಅಥವಾ ಇನ್ನು ಯಾವುದೇ ಸಂವತ್ಸರಗಳಲ್ಲಿ ಗುರುವಿನ ಚಾರದಿಂದ ಉಂಟಾಗುವ ಅಸ್ಥಾನದ ಫಲವನ್ನು ಸಂಪೂರ್ಣವಾಗಿ ನೀವು ಪಡೆಯುವುದಕ್ಕೆ
ಇವಿಷ್ಟು ಕಾರ್ಯವನ್ನು ಮಾಡಿ. ಇನ್ನೂ ಸಂದೇಹ ಇದ್ದರೆ ನಮ್ಮನ್ನು ನೀವು ಸಂಪರ್ಕಿಸಲಿಕ್ಕೆ ಅವಕಾಶ ಇದೆ. ಅತಿ ಹೆಚ್ಚಿನದಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಕಳಿಸುವುದರಿಂದಾಗಿ ನೀವು ಕೂಡ ಒಂದು ಉತ್ತಮವಾದಂತಹ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಂತಾಗ್ತದೆ. ಜನ ಕಲ್ಯಾಣವನ್ನು ಮಾಡಿದಂತಹ ಒಂದು ಕೊಡುಗೆ ಕೂಡ ಆಗ್ತದೆ. ಆದ್ದರಿಂದ ಹೆಚ್ಚಿನದಾಗಿ ಶೇರ್ ಮಾಡಿ. ಆ ಮೂಲಕವಾಗಿ ಅನೇಕರಿಗೆ ಸಹಾಯ ಮಾಡ್ತಕ್ಕಂತಹ ಈ ದಾನ, ಇದೊಂದು ದಾನ. ನೀವೇನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಕೈನಲ್ಲಿ ಹಣ ಹೋಗೋದಿಲ್ಲ, ಆದರೆ ದಾನ ಮಾಡಿದ ಫಲ ಸಿಗ್ತದೆ. ಯಾಕೆಂತಂದರೆ ಇದನ್ನು ಅವರ ಮನಸ್ಥಿತಿಯನ್ನು ಉದ್ಧರಿಸಿದಾಗ ಸಂಪೂರ್ಣವಾಗಿ ಅವರು ಒಂದು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿದರೆ ಆ ಫಲ ನಿಮಗೂ ಕೂಡ ಅದರಲ್ಲಿ ಒಂದು ಅಂಶ ಖಂಡಿತವಾಗಿಯೂ ಬರ್ತದೆ. ಯಾವುದೇ ರೀತಿಯಾಗಿ ನೋಡಿ, ದೈವ ಬಲವನ್ನು ಹೆಚ್ಚಿಸಿಕೊಳ್ಳುವ ಕ್ರಿಯೆಯನ್ನು ಮಾಡ್ತಾ ಬನ್ನಿ. ಆದಷ್ಟು ಉತ್ತಮವಾದ ಶಬ್ದಗಳ ಪ್ರಯೋಗವನ್ನು ಮಾಡ್ತಾ ಬನ್ನಿ. ಮಾನಸಿಕವಾಗಿ ಉತ್ತಮವಾದ ಸ್ಥಿತಿತ್ವವನ್ನು ಕಾಪಾಡಿಕೊಳ್ಳುವತ್ತ ನಮ್ಮ ಮನಸ್ಸು ನಮ್ಮಲ್ಲಿಯೇ ಇರುವಂತಹ, ನಮ್ಮ ಅಡಿಯಲ್ಲಿ ಇರತಕ್ಕಂತಹ ಕ್ರಿಯೆಗೆ ಒಳಗಾಗಿ ಯಾರೋ ಹೇಳಿದ್ರು ಅಂತೇಳಿ ಬೇಸರಗೊಂಡ್ರೆ ನಮ್ಮ ಮನಸ್ಸು ಅವರ ಅಡಿಯಲ್ಲಿ ಹೋದಾಗ್ತದೆ. ಆದ್ದರಿಂದಾಗಿ ನಮ್ಮ ಮನಸ್ಸಿನ ಪ್ರಕ್ರಿಯೆಯನ್ನು ನಾವು ನಮ್ಮ ಮನಸ್ಸಿನ ಅಡಿಯಲ್ಲಿ, ನಮ್ಮ ಹಿಡಿತದಲ್ಲೇ ಇಟ್ಟುಕೊಳ್ಳುವಂತಹ ಕ್ರಿಯೆಯನ್ನು ಮಾಡಿದರೆ ಅದೇ ಗುರುಬಲ. ಹಾಗಾಗಿ ಎಲ್ಲ ರೀತಿಯಿಂದಾಗಿ ಆತ್ಮೀಯರೇ, ಲೋಕ ಕಲ್ಯಾಣಕ್ಕಾಗಿ ನಮ್ಮ ಮನಸ್ಸು ನಿಸ್ವಾರ್ಥವಾಗಿ ಕೆಲಸ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಹೊಂದಲಿ. ಧನ್ಯವಾದಗಳು ಮಿತ್ರರೇ.